ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. 9 ಪ್ರಯಾಣಿಕರು ಆ ಬಸ್ ಅನ್ನ ಹತ್ತುತ್ತಾರೆ. ಆ 9 ಪ್ರಯಾಣಿಕರು ಆ ಬಸ್ನಲ್ಲಿ ಹತ್ತಿದ್ರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ಬಸ್ನ ದೃಶ್ಯ ಕೂಡ ಲಭ್ಯ ಆಗಿದೆ. ಆ ಬಸ್ ಮೂವ್ಮೆಂಟ್ ಆಗ್ತಿರುವಂತಹ ದೃಶ್ಯ. ಸೀಬರ್ಡ್ ಬಸ್ ಅಲ್ಲಿಂದ ಮೂವ್ ಆಗುತ್ತಲ್ಲ, ಫಸ್ಟ್ ಪಾಯಿಂಟ್ ನಿಂದ ಹೊರಡುತ್ತಲ್ಲ, ಅಲ್ಲಿಂದ ಸಿಸಿಟಿವಿ ದೃಶ್ಯ ಕೂಡ ನಮಗೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯ ಈಗ ನಮಗೆ ಸಿಕ್ಕಿದೆ. ಸೀಬರ್ಡ್ ಕಚೇರಿಯ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಆ ಬಸ್ ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಅಲ್ಲಿಂದ ಮೂವ್ ಆಗುತ್ತಲ್ಲ, ಆ ದೃಶ್ಯ ನಮಗೆ ಲಭ್ಯ ಆಗಿದೆ. ಅಲ್ಲಿಂದ 8:45ಕ್ಕೆ ಹೊರಡುತ್ತೆ ಬಸ್. ಫಸ್ಟ್ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಆ ಬಸ್ನಲ್ಲಿ ಹತ್ತುತ್ತಾರೆ. ಅದಾದ ನಂತರ ಮುಂದಿನ ಪಾಯಿಂಟ್ಗಳಲ್ಲಿ ಮತ್ತಷ್ಟು ಪ್ರಯಾಣಿಕರು ಹತ್ತುತ್ತಾರೆ. ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿದಂತಹ ಪ್ರಯಾಣಿಕರು ತಮ್ಮ ಪಿಕಪ್ ಡ್ರಾಪ್ ಪಾಯಿಂಟ್ ಎಲ್ಲಿದೆಯಲ್ಲ, ಪಿಕಪ್ ಪಾಯಿಂಟ್ ಅಲ್ಲಿ ನಿಂತು ಕಾದು ಆನಂತರ ಹಿರಿಯೂರಿನವರೆಗೂ ಕೂಡ ಹತ್ತಿ ಹಿರಿಯೂರಿನಲ್ಲಿ ಆದಂತಹ ಭೀಕರ ದುರಂತದಲ್ಲಿ ಈ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾದ್ರೆ ಇಲ್ಲಿಯವರೆಗೂ 9 ಜನ ಸಾವಿನ ಸವಾರಿಯನ್ನ ಮಾಡಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಕೆಲವರು ಬಹುತೇಕ ಅವರ ದೇಹ ಸುಟ್ಟೋದ್ರಿಂದಾಗಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ ಕೆಲವರು ಸದ್ಯ ಸಣ್ಣ ಪುಟ್ಟ ಗಾಯಗಳಾದವರು ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ಒಟ್ಟು 29. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. 9 ಪ್ರಯಾಣಿಕರು ಆ ಬಸ್ ಅನ್ನ ಹತ್ತುತ್ತಾರೆ. ಆ 9 ಪ್ರಯಾಣಿಕರು ಆ ಬಸ್ನಲ್ಲಿ ಹತ್ತಿದ್ರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ಬಸ್ನ ದೃಶ್ಯ ಕೂಡ ಲಭ್ಯ ಆಗಿದೆ. ಆ ಬಸ್ ಮೂವ್ಮೆಂಟ್ ಆಗ್ತಿರುವಂತಹ ದೃಶ್ಯ. ಸೀಬರ್ಡ್ ಬಸ್ ಅಲ್ಲಿಂದ ಮೂವ್ ಆಗುತ್ತಲ್ಲ, ಫಸ್ಟ್ ಪಾಯಿಂಟ್ ನಿಂದ ಹೊರಡುತ್ತಲ್ಲ, ಅಲ್ಲಿಂದ ಸಿಸಿಟಿವಿ ದೃಶ್ಯ ಕೂಡ ನಮಗೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯ ಈಗ ನಮಗೆ ಸಿಕ್ಕಿದೆ. ಸೀಬರ್ಡ್ ಕಚೇರಿಯ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಆ ಬಸ್ ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಅಲ್ಲಿಂದ ಮೂವ್ ಆಗುತ್ತಲ್ಲ, ಆ ದೃಶ್ಯ ನಮಗೆ ಲಭ್ಯ ಆಗಿದೆ. ಅಲ್ಲಿಂದ 8:45ಕ್ಕೆ ಹೊರಡುತ್ತೆ ಬಸ್. ಫಸ್ಟ್ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಆ ಬಸ್ನಲ್ಲಿ ಹತ್ತುತ್ತಾರೆ. ಅದಾದ ನಂತರ ಮುಂದಿನ ಪಾಯಿಂಟ್ಗಳಲ್ಲಿ ಮತ್ತಷ್ಟು ಪ್ರಯಾಣಿಕರು ಹತ್ತುತ್ತಾರೆ. ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿದಂತಹ ಪ್ರಯಾಣಿಕರು ತಮ್ಮ ಪಿಕಪ್ ಡ್ರಾಪ್ ಪಾಯಿಂಟ್ ಎಲ್ಲಿದೆಯಲ್ಲ, ಪಿಕಪ್ ಪಾಯಿಂಟ್ ಅಲ್ಲಿ ನಿಂತು ಕಾದು ಆನಂತರ ಹಿರಿಯೂರಿನವರೆಗೂ ಕೂಡ ಹತ್ತಿ ಹಿರಿಯೂರಿನಲ್ಲಿ ಆದಂತಹ ಭೀಕರ ದುರಂತದಲ್ಲಿ ಈ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾದ್ರೆ ಇಲ್ಲಿಯವರೆಗೂ 9 ಜನ ಸಾವಿನ ಸವಾರಿಯನ್ನ ಮಾಡಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಕೆಲವರು ಬಹುತೇಕ ಅವರ ದೇಹ ಸುಟ್ಟೋದ್ರಿಂದಾಗಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ ಕೆಲವರು ಸದ್ಯ ಸಣ್ಣ ಪುಟ್ಟ ಗಾಯಗಳಾದವರು ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ಒಟ್ಟು 29. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ.
ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. 9 ಪ್ರಯಾಣಿಕರು ಆ ಬಸ್ ಅನ್ನ ಹತ್ತುತ್ತಾರೆ. ಆ 9 ಪ್ರಯಾಣಿಕರು ಆ ಬಸ್ ನಲ್ಲಿ ಹತ್ತಿದ್ರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ಬಸ್ ನ ದೃಶ್ಯ ಕೂಡ ಲಭ್ಯ ಆಗಿದೆ. ಆ ಬಸ್ ಮೂವ್ಮೆಂಟ್ ಆಗ್ತಿರುವಂತಹ ದೃಶ್ಯ. ಸೀಬರ್ಡ್ ಬಸ್ ಅಲ್ಲಿಂದ ಮೂವ್ ಆಗುತ್ತಲ್ಲ, ಫಸ್ಟ್ ಪಾಯಿಂಟ್ ನಿಂದ ಹೊರಡುತ್ತಲ್ಲ, ಅಲ್ಲಿಂದ ಸಿಸಿಟಿವಿ ದೃಶ್ಯ ಕೂಡ ನಮಗೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯ ಈಗ ನಮಗೆ ಸಿಕ್ಕಿದೆ. ಸೀಬರ್ಡ್ ಕಚೇರಿಯ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಆ ಬಸ್ ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಅಲ್ಲಿಂದ ಮೂವ್ ಆಗುತ್ತಲ್ಲ, ಆ ದೃಶ್ಯ ನಮಗೆ ಲಭ್ಯ ಆಗಿದೆ. ಅಲ್ಲಿಂದ 8:45ಕ್ಕೆ ಹೊರಡುತ್ತೆ ಬಸ್. ಫಸ್ಟ್ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಆ ಬಸ್ನಲ್ಲಿ ಹತ್ತುತ್ತಾರೆ. ಅದಾದ ನಂತರ ಮುಂದಿನ ಪಾಯಿಂಟ್ಗಳಲ್ಲಿ ಮತ್ತಷ್ಟು ಪ್ರಯಾಣಿಕರು ಹತ್ತುತ್ತಾರೆ. ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ ಮಾಡಿದಂತಹ ಪ್ರಯಾಣಿಕರು ತಮ್ಮ ಪಿಕಪ್ ಡ್ರಾಪ್ ಪಾಯಿಂಟ್ ಎಲ್ಲಿದೆಯಲ್ಲ, ಪಿಕಪ್ ಪಾಯಿಂಟ್ ಅಲ್ಲಿ ನಿಂತು ಕಾದು ಆನಂತರ ಹಿರಿಯೂರಿನವರೆಗೂ ಕೂಡ ಹತ್ತಿ ಹಿರಿಯೂರಿನಲ್ಲಿ ಆದಂತಹ ಭೀಕರ ದುರಂತದಲ್ಲಿ ಈ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾದ್ರೆ ಇಲ್ಲಿಯವರೆಗೂ 9 ಜನ ಸಾವಿನ ಸವಾರಿಯನ್ನ ಮಾಡಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕೆಲವರು ಬಹುತೇಕ ಅವರ ದೇಹ ಸುಟ್ಟೋದ್ರಿಂದಾಗಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ ಕೆಲವರು ಸದ್ಯ ಸಣ್ಣ ಪುಟ್ಟ ಗಾಯಗಳಾದವರು ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ಒಟ್ಟು 29. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. 9 ಪ್ರಯಾಣಿಕರು ಆ ಬಸ್ ಅನ್ನ ಹತ್ತುತ್ತಾರೆ. ಆ 9 ಪ್ರಯಾಣಿಕರು ಆ ಬಸ್ ನಲ್ಲಿ ಹತ್ತಿದ್ರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ಬಸ್ ನ ದೃಶ್ಯ ಕೂಡ ಲಭ್ಯ ಆಗಿದೆ. ಆ ಬಸ್ ಮೂವ್ಮೆಂಟ್ ಆಗ್ತಿರುವಂತಹ ದೃಶ್ಯ. ಸೀಬರ್ಡ್ ಬಸ್ ಅಲ್ಲಿಂದ ಮೂವ್ ಆಗುತ್ತಲ್ಲ, ಫಸ್ಟ್ ಪಾಯಿಂಟ್ ನಿಂದ ಹೊರಡುತ್ತಲ್ಲ, ಅಲ್ಲಿಂದ ಸಿಸಿಟಿವಿ ದೃಶ್ಯ ಕೂಡ ನಮಗೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಸಿ ಕ್ಯಾಮೆರಾ ದೃಶ್ಯ ಈಗ ನಮಗೆ ಸಿಕ್ಕಿದೆ. ಸೀಬರ್ಡ್ ಕಚೇರಿಯ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಆ ಬಸ್ ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಅಲ್ಲಿಂದ ಮೂವ್ ಆಗುತ್ತಲ್ಲ, ಆ ದೃಶ್ಯ ನಮಗೆ ಲಭ್ಯ ಆಗಿದೆ. ಅಲ್ಲಿಂದ 8:45